ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಮನೆಯ ಸುಖ ಸಮೃದ್ಧಿಗಾಗಿ ನವರಾತ್ರಿಯಂದು ಅನುಸರಿಸಬೇಕಾದ 4 ವಾಸ್ತು ಸಲಹೆಗಳು. ನವರಾತ್ರಿ ಹಬ್ಬವನ್ನ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 1ರವರೆಗೆ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ದುರ್ಗಾದೇವಿಯನ್ನ ಆರಾಧನೆ ಮಾಡುವುದು, ಈ ಸಂದರ್ಭದಲ್ಲಿ ದಾನ, ಉಪವಾಸ ಹಾಗೂ ಪೂಜೆ ಮಾಡೋದ್ರಿಂದ ದುರ್ಗಾದೇವಿಯ ಅನುಗ್ರಹವನ್ನ ಭಕ್ತರು ಪಡೆಯುತ್ತಾರೆ. ನವರಾತ್ರಿ ಹಬ್ಬ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಸಾಧಿಸುವ ಸಂಕೇತವಾಗಿದೆ. ಈ ಪವಿತ್ರ ಅವಧಿಯಲ್ಲಿ ಮಾಡುವ ದಾನ ಕಾರ್ಯಗಳು ಜೀವನದಲ್ಲಿ ಪುಣ್ಯದ ಫಲವನ್ನ ದುಪ್ಪಟ್ಟು ಮಾಡಲಿವೆ. ಅಲ್ಲದೆ ನವರಾತ್ರಿಯ ಈ ಸಮಯದಲ್ಲಿ ಕೆಲ ವಾಸ್ತು ನಿಯಮಗಳನ್ನ ಪಾಲಿಸುವುದರಿಂದ ಮನೆಯಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ನೆಲೆಗೊಳ್ಳುವುದು. ಜೊತೆಗೆ ದುರ್ಗಾದೇವಿ ಆಶೀರ್ವಾದದಿಂದ ಮನೆಗೆ ದುಪ್ಪಟ್ಟು ಹಣ ಆಗಮನವಾಗಲಿದೆ. ನೆಮ್ಮದಿಯ ಜೀವನವನ್ನ ದುರ್ಗಾದೇವಿ ಕರುಣಿಸುವಳು. ಹಾಗಾದ್ರೆ ಈ ಸಮಯದಲ್ಲಿ ವಾಸ್ತು ಪ್ರಕಾರ ಯಾವ ವಸ್ತು ಮನೆಗೆ ತಂದು ಯಾವ ದಿಕ್ಕಿನಲ್ಲಿ ಇರಿಸಿದರೆ ಅಪಾರ ಸಂಪತ್ತು ಪ್ರಾಪ್ತಿಯಾಗಲಿದೆ ಎಂಬುದನ್ನ ನೋಡೋಣ. ತುಳಸಿ ಗಿಡ ಮನೆಗೆ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನವರಾತ್ರಿಯ ಸಮಯದಲ್ಲಿ ಮನೆಗೆ ತುಳಸಿ ಗಿಡವನ್ನ ತರುವುದು ತುಂಬಾ ಉತ್ತಮ ಫಲಗಳನ್ನ ನೀಡಲಿದೆ. ಇದನ್ನ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಸೂರ್ಯೋದಯಕ್ಕಿಂತ ಮುಂಚೆ ಹಾಗೂ ಸೂರ್ಯಾಸ್ತದ ನಂತರ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಪೂಜಿಸಿದರೆ ಪ್ರಸ್ತುತ ನಿಮ್ಮನ್ನು ಕಾಡುವ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ. ಆರ್ಥಿಕ ಜೀವನ ಸಮೃದ್ಧಿ ಹಾಗೂ ಸಂತೋಷದಿಂದ ಕೂಡಿರಲಿದೆ. ಈಗಾಗಲೇ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಇಡಿ. ಉತ್ತರ ದಿಕ್ಕು ದೇವತೆಗಳ ದಿಕ್ಕು ಆಗಿದೆ. ಪೂರ್ವ ದಿಕ್ಕು ಪವಿತ್ರವಾದ ದಿಕ್ಕು ಆಗಿದ್ದು ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುವುದು. ಜೊತೆಗೆ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡ ಇಡುವುದರಿಂದ ಮನೆಯಲ್ಲಿ ಸಂಪತ್ತು ಹಾಗೂ ಸಂತೋಷ ಹೆಚ್ಚಾಗಲಿದೆ. ವಿಶೇಷವಾಗಿ ದಸರಾ ಹಬ್ಬದಂದು ಈ ಸ್ಥಳವನ್ನ ಸ್ವಚ್ಛಗೊಳಿಸಿ ತುಳಸಿ ಗಿಡವನ್ನ ಇಟ್ಟು ಪೂಜಿಸುವುದು ಅನಿರೀಕ್ಷಿತ ಬದಲಾವಣೆಗಳನ್ನ ಕಾಣಬಹುದು. ಇನ್ನು ಕ್ಯಾಲೆಂಡರ್ ಮೂಲಕ ನಾವು ಅನೇಕ ವಿಷಯಗಳನ್ನ ತಿಳಿಯುತ್ತೇವೆ, ಆದ್ರೆ ಅದನ್ನ ಇಡುವ ದಿಕ್ಕಿನ ಬಗ್ಗೆ ಮಾತ್ರ ಗಮನ ಹರಿಸೋದಿಲ್ಲ. ವಿಶೇಷವಾಗಿ ನವರಾತ್ರಿಯ ಸಮಯದಲ್ಲಿ ಕ್ಯಾಲೆಂಡರ್ ವಾಸ್ತು ಪ್ರಕಾರವಾಗಿ ಇಟ್ಟರೆ ಮನೆಗೆ ಸಂಪತ್ತು ಹರಿದು ಬರಲಿದೆ ಎನ್ನುತ್ತಾರೆ. ವಾಸ್ತು ತಜ್ಞರ ಪ್ರಕಾರ ಕ್ಯಾಲೆಂಡರ್ ಅನ್ನ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಸೂಚಿಸುವ ಉತ್ತರ ದಿಕ್ಕು, ಧನಾತ್ಮಕ ಶಕ್ತಿಯನ್ನು ಉತ್ತಮಗೊಳಿಸುವ ಪಶ್ಚಿಮ ಹಾಗೂ ಪ್ರಗತಿಗೆ ಸಹಕಾರಿಯಾದ ಪೂರ್ವ ದಿಕ್ಕಿಗೆ ಇಟ್ಟರೆ ಮಂಗಳಕರ ಎಂದುತ್ತಾರೆ. ಮನೆಯಲ್ಲಿ ಅಶಾಂತಿ, ಮನಸ್ತಾಪ, ಆರ್ಥಿಕ ಸಮಸ್ಯೆ, ಏಳಿಗೆ ವಿಳಂಬವನ್ನ ಅನುಭವಿಸುತ್ತಿದ್ದರೆ ಅದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಸುಲಭ ಹಾಗೂ ಸರಳ ಸಲಹೆಗಳು ಇವೆ. ಇವುಗಳನ್ನು ಪಾಲಿಸುವ ಮೂಲಕ ಮನೆಯ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಬಟ್ಟಲಿನಲ್ಲಿ ತುಪ್ಪವನ್ನ ತುಂಬಿಸಿ ದಸರಾ ಹಬ್ಬದಂದು ಈಶಾನ್ಯ ಮೂಲೆಯಲ್ಲಿ ಇಡಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವುದು ಮಾತ್ರವಲ್ಲದೆ ಆರ್ಥಿಕ ನಷ್ಟದಂತಹ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನ ನೀಡಲಿದೆ. ವಾಸ್ತುಶಾಸ್ತ್ರದ ಪ್ರಕಾರ ದಸರಾ ಹಬ್ಬದಂದು ಲಕ್ಷ್ಮಿ ಹಾಗೂ ಗಣೇಶ ವಿಗ್ರಹ ಮನೆಯಲ್ಲಿ ಇದ್ದರೆ ಅವುಗಳನ್ನ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಉತ್ತರ ದಿಕ್ಕಿಗೆ ಮುಖ ಮಾಡುವುದು ತುಂಬಾ ಉತ್ತಮ ಫಲಗಳನ್ನ ನೀಡುತ್ತವೆ. ಈ ದಿಕ್ಕಿಗೆ ವಿಗ್ರಹ ಇಡುವುದರಿಂದ ವಿಗ್ರಹದಲ್ಲಿ ದೈವಿ ಶಕ್ತಿ ಆವರಿಸುವುದು. ಇದರಿಂದ ಮನೆಯಲ್ಲಿ ಸದಾ ದೈವ ಶಕ್ತಿ ನೆಲೆಸಿರುತ್ತದೆ. ಇನ್ನು ದೇವರ ಶಕ್ತಿ ಇರುವ ಕಡೆಗೆ ಸಮಸ್ಯೆಗಳು ಬರೋದಿಲ್ಲ. ಲಕ್ಷ್ಮಿ ಎಡಭಾಗದಲ್ಲಿ ಗಣೇಶನ ವಿಗ್ರಹ ಇಡುವುದನ್ನ ಖಚಿತಪಡಿಸಿಕೊಳ್ಳಿ. ಇದು ಮನೆಯ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಿ ಸುಖ, ಶಾಂತಿ, ನೆಮ್ಮದಿಯೊಂದಿಗೆ ಆರ್ಥಿಕ ಜೀವನವನ್ನ ಸುಧಾರಿಸಲಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.